ನಮಸ್ಕಾರ. ಮನುಷ್ಯ ಏನು ಮಾತನಾಡುತ್ತಾನೆ ಎನ್ನುವುದಕ್ಕಿಂತ ಅವನು ಏನು ಯೋಚಿಸುತ್ತಾನೆ ಎಂಬುದು ಮುಖ್ಯ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರು ಮನುಷ್ಯನ ಸ್ವಭಾವವನ್ನು ಅರಿತಿದ್ದಾರೋ ಅವರಿಗೆ ಈ ಜಗತ್ತಿನಲ್ಲಿ ಸೋಲೇ ಇಲ್ಲ. ನಾವು ಜನರ ಮುಖ ನೋಡಿ ನಂಬುತ್ತೇವೆ, ಆದರೆ ಅವರ ಮನಸ್ಸಿನ ಆಳದಲ್ಲಿ ಏನಿದೆ ಎಂದು ತಿಳಿಯುವುದು ಹೇಗೆ? ಒಬ್ಬ ವ್ಯಕ್ತಿಯ ಅಸಲಿ ಬಣ್ಣವನ್ನು ತಿಳಿಯಲು ಚಾಣಕ್ಯರು ಬಳಸುತ್ತಿದ್ದ ಆ 3 ಮಾನಸಿಕ ಸೂತ್ರಗಳೇನು? ಇಂದು ನಾವು ಮನುಷ್ಯನ ಮನೋವಿಜ್ಞಾನದ ಗುಟ್ಟನ್ನು ರಟ್ಟು ಮಾಡೋಣ. 1. ಸ್ವಾರ್ಥವೇ ಮನುಷ್ಯನ ಅಡಿಪಾಯ. ಚಾಣಕ್ಯರ ಮೊದಲ ಕಟು ಸತ್ಯ: ಯಾವ ಮನುಷ್ಯನೂ ಕಾರಣವಿಲ್ಲದೆ ನಿಮ್ಮನ್ನು ಪ್ರೀತಿಸುವುದಿಲ್ಲ ಅಥವಾ ದ್ವೇಷಿಸುವುದಿಲ್ಲ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಸಂಬಂಧದ ಹಿಂದೆ ಒಂದು ಸ್ವಾರ್ಥ ಅಡಗಿರುತ್ತದೆ. ಇದು ನಕಾರಾತ್ಮಕವಲ್ಲ, ಇದು ಪ್ರಕೃತಿಯ ನಿಯಮ. ಮನುಷ್ಯನ ಮನೋವಿಜ್ಞಾನದ ಪ್ರಕಾರ ಯಾರಾದರೂ ನಿಮಗೆ ಅತಿಯಾದ ಗೌರವ ನೀಡುತ್ತಿದ್ದಾರೆ ಎಂದರೆ ಅವರಿಗೆ ನಿಮ್ಮಿಂದ ಏನೋ ನಿರೀಕ್ಷೆಯಿದೆ ಎಂದರ್ಥ. ಈ ಸತ್ಯವನ್ನು ಅರಿತುಕೊಂಡರೆ ನೀವು ಯಾರಿಗೂ ಸುಲಭವಾಗಿ ಮರುಳಾಗುವುದಿಲ್ಲ. ಜನರ ಉದ್ದೇಶವನ್ನು ಮೊದಲು ಓದಿ, ಆಮೇಲೆ ಅವರನ್ನು ನಂಬಿ. 2. ವರ್ತನೆಯೇ ವ್ಯಕ್ತಿತ್ವದ ಕನ್ನಡಿ. ಚಾಣಕ್ಯರು ಹೇಳುತ್ತಾರೆ, ಒಬ್ಬ ವ್ಯಕ್ತಿ ಸಣ್ಣ ಜನರ ಜೊತೆ ಹೇಗೆ ನಡೆದುಕೊಳ್ಳುತ್ತಾನೆ ಎಂಬುದು ಅವನ ಅಸಲಿ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಮನುಷ್ಯನು ತನ್ನ ಸಮಾನರ ಮುಂದೆ ಅಥವಾ ತನ್ನ ಮೇಲಧಿಕಾರಿಗಳ ಮುಂದೆ ಮುಖವಾಡ ಧರಿಸಬಲ್ಲ, ಆದರೆ ತನಗಿಂತ ಕೆಳಗಿರುವವರ ಜೊತೆ ಮಾತನಾಡುವಾಗ ಅವನ ಅಸಲಿ ಅಹಂಕಾರ ಅಥವಾ ವಿನಯ ಹೊರಬರುತ್ತದೆ. ನೀವು ಯಾರನ್ನಾದರೂ ಕೆಲಸಕ್ಕೆ ತೆಗೆದುಕೊಳ್ಳುವಾಗ ಅಥವಾ ಸ್ನೇಹ ಮಾಡುವಾಗ ಅವರು ಇತರರ ಬಗ್ಗೆ ಹೇಗೆ ಮಾತನಾಡುತ್ತಾರೆ ಮತ್ತು ಹೇಗೆ ನಡೆದುಕೊಳ್ಳುತ್ತಾರೆ ಎಂಬುದನ್ನು ಗಮನಿಸಿ. ಅವರ ಸಣ್ಣ ಕ್ರಿಯೆಗಳು ಅವರ ದೊಡ್ಡ ಮನಸ್ಥಿತಿಯನ್ನು ಹೇಳುತ್ತವೆ. 3. ಆಸೆ ಮತ್ತು ಭಯದ ಆಟ. ಚಾಣಕ್ಯನ ಪ್ರಕಾರ ಇಡೀ ಮಾನವ ಕುಲವನ್ನು 2 ವಿಷಯಗಳು ನಿಯಂತ್ರಿಸುತ್ತವೆ: ಆಸೆ ಮತ್ತು ಭಯ. ಯಾರನ್ನಾದರೂ ನಿಮ್ಮ ಕಡೆಗೆ ಸೆಳೆಯಬೇಕೆಂದರೆ ಅವರಿಗೆ ಆಸೆಯನ್ನು ತೋರಿಸಿ. ಯಾರನ್ನಾದರೂ ನಿಯಂತ್ರಣದಲ್ಲಿಡಬೇಕೆಂದರೆ ಅವರಿಗೆ ಭಯದ ಅರಿವು ಮೂಡಿಸಿ. ಮನುಷ್ಯನ ಮನಸ್ಸು ಲಾಭದ ಕಡೆಗೆ ಓಡುತ್ತದೆ ಮತ್ತು ನೋವಿನಿಂದ ದೂರ ಓಡುತ್ತದೆ. ಯಾರಿಗೆ ಯಾವುದರ ಮೇಲೆ ಅತಿಯಾದ ಆಸೆ ಇದೆಯೋ ಅದೇ ಅವರ ಅತಿದೊಡ್ಡ ದೌರ್ಬಲ್ಯ. ಈ ಮಾನಸಿಕ ಸೂತ್ರವನ್ನು ಅರಿತವನು ಜಗತ್ತನ್ನೇ ಆಳಬಲ್ಲ. ಜನರನ್ನು ದ್ವೇಷಿಸಬೇಡಿ, ಅವರನ್ನು ಅರ್ಥ ಮಾಡಿಕೊಳ್ಳಿ. ಚಾಣಕ್ಯನ ಈ ಮಾನಸಿಕ ತಂತ್ರಗಳು ನಿಮ್ಮ ಬದುಕಿಗೆ ಸ್ಪಷ್ಟತೆ ನೀಡಲಿ. ನಿಮ್ಮ ಜೀವನದಲ್ಲಿ ನೀವು ಕಂಡ ಅತಿದೊಡ್ಡ ನಂಬಿಕೆ ದ್ರೋಹದ ಹಿಂದೆ ಯಾವ ಆಸೆ ಅಡಗಿತ್ತು? ಕಾಮೆಂಟ್ನಲ್ಲಿ ತಿಳಿಸಿ. ಜನರ ಮುಖವಾಡಗಳನ್ನು ಪತ್ತೆ ಹಚ್ಚಲು ಪರದಾಡುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಸಹಾಯ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜಾಗರೂಕರಾಗಿ ಬದುಕಿ.